ಒಂದು ಊಟ, ಇನ್ನೊಂದು ನಿದ್ದೆ, ಇನ್ನೊಂದು ಸೆಕ್ಸ್. ಲೈಂಗಿಕತೆ ಇಲ್ಲದೆ ಜೀವನನೇ ಇಲ್ಲ. ಲೈಂಗಿಕತೆ ಇಷ್ಟು ಅವಶ್ಯಕತೆಯನ್ನು ಜೀವನಕ್ಕೆ ಅಂತ. ಇವತ್ತು ಏನಾಗ್ತಾ ಇದೆ, ಒಂದು 23 ವರ್ಷ 24 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಪಾಪ ಹುಡುಗ ಬರ್ತಾನೆ, ಸರ್ ಏನು ಆಗ್ತಾ ಇಲ್ಲ ಸರ್ ನನಗೆ ಅಂತ. ಏನಾಗ್ತಾ ಇಲ್ಲಪ್ಪ ಅಂತ ಕೇಳಿದಾಗ, ನಾನು ಮದುವೆ ಆಗಬೇಕು, ನಾನು ಫಿಟ್ ಇದೀನೋ ಇಲ್ಲೋ, ಹುಡುಗಿ ಫಿಟ್ನೆಸ್ ಕೇಳ್ತಿದ್ದಾಳೆ ಅಂತ ಯೋಚನೆ ಮಾಡಿ. ಏನದು ಅರ್ಥ? ಕೆಟ್ಟ ವಿಚಾರಗಳು ಬಂದ್ಬಿಟ್ಟು ಅವನಿಗೆ ಅರೋಸಲ್ ಆಗ್ತಾ ಇಲ್ವಾ, ಮತ್ತು ಅರೋಸಲ್ ಆಗತಕ್ಕಂಥ ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಬರ್ತಕ್ಕಂಥ ಔಷಧಿಗಳಲ್ಲೂ ಕೊಟ್ಟು ಕೂಡ ಟ್ರೀಟ್ಮೆಂಟ್ ಮಾಡಬೇಕು. ಆಯುರ್ವೇದದಲ್ಲಿ ಇದೆ. ಇದು ಗಂಡು ಮಕ್ಕಳಲ್ಲಿ ಅಷ್ಟೇನಾ? ಇಲ್ಲ, ಗಂಡಲ್ಲೋಗದೆ ಹೆಣ್ಮಕ್ಳಲ್ಲಿ. ನಮ್ಮ ಪೂರ್ವಜರು ವಾರಕ್ಕೆ 4 ದಿನ 5 ದಿನ ಸೇರ್ತಾ ಇದ್ರು ಹೆಂಡತಿ ಜೊತೆಗೆ. ಇವಾಗಿನ ಜನ ವಾರಕ್ಕೆ ಒಂದ್ಸಲ ಸೇರೋಕ್ಕೂ ಕಷ್ಟಪಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಅಬ್ದುಲ್ ಖಾದಿರ್. ಇವತ್ತು ಮಾತಾಡ್ತಕ್ಕಂಥ ಟಾಪಿಕ್ ಏನಂತ ಹೇಳಿದ್ರೆ ಲೈಂಗಿಕತೆ ಮತ್ತು ಜೀವನ. ಏನು ಲೈಂಗಿಕತೆ ಅಂದರೆ ಅಂತ ಫಸ್ಟ್ ಎಲ್ಲರ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ? ಲೈಂಗಿಕತೆ ಇಷ್ಟು ಅವಶ್ಯಕತೆಯನ್ನು ಜೀವನಕ್ಕೆ ಅಂತ. ಮನುಸ್ಮೃತಿ ಹೇಳಿದ ನಿಜನಾ ಅಂತ, ಅಥವಾ ಇನ್ನೊಬ್ರು ಹೇಳಿದ ಜಗತ್ತಲ್ಲಿ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತಿದೆ. ಬೇಸಿಕ್ ಇನ್ಸ್ಟಿಂಕ್ಟ್ ಅಂದರೆ ಮನುಷ್ಯನಿಗೆ ಬೇಕೇ ಬೇಕು, ಅದೆಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ. ಒಂದು ಊಟ, ಆಹಾರ, ಇನ್ನೊಂದು ನಿದ್ದೆ, ಇನ್ನೊಂದು ಸೆಕ್ಸ್. ಇವು 3 ಬೇಕೇ ಬೇಕು. ಲೈಂಗಿಕತೆ ಇಲ್ಲದೆ ಜೀವನನೇ ಇಲ್ಲ. ಇವತ್ತೇನಾಗ್ತಾಯಿದೆ, ಒಂದು 23 ವರ್ಷ 24 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಪಾಪ ಹುಡುಗ ಬರ್ತಾನೆ, ಸರ್ ಏನು ಆಗ್ತಾ ಇಲ್ಲ ಸರ್ ನನಗೆ ಅಂತಾನೆ. ಏನಾಗ್ತಾ ಇಲ್ಲಪ್ಪ ಅಂತ ಕೇಳಿದಾಗ ಅವನಿಗೆ ಹಂಗೆ ಇಂಟ್ರಾಗೇಷನ್ ಮಾಡ್ತಾ ಸರ್ ಲೈಂಗಿಕ ನಿಶಕ್ತಿ ಇದೆ ಸರ್ ಅಂತಾನೆ. ನಾನು ಮದುವೆ ಆಗಬೇಕು, ನಾನು ಫಿಟ್ ಇದೀನೋ ಇಲ್ಲೋ, ಹುಡುಗಿ ಫಿಟ್ನೆಸ್ ಕೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾನೆ. ಏನದು ಅರ್ಥ? ಅದನ್ನೇನು ಲೈಂಗಿಕಲ್ಲಿ ಶಿಶ್ನ ನಿಮರುವಿಕೆ ಪ್ರಾಬ್ಲಮ್ ಇದೆನಾ, ಅಥವಾ ಶೀಘ್ರಸ್ಖಲನ ಇದೆನಾ, ಅಥವಾ ರಾತ್ರಿ ಸ್ವಪ್ನಸ್ಖಲನ ಇದೆನಾ, ಅಥವಾ ಕೆಟ್ಟ ವಿಚಾರಗಳು ಬಂದ್ಬಿಟ್ಟು ಅವನಿಗೆ ಅರೋಸಲ್ ಆಗ್ತಾ ಇಲ್ವಾ, ರೈಟ್, ಅಥವಾ ಎಜಾಕ್ಯುಲೇಷನ್ ಆಗ್ತಾ ಇಲ್ವಾ, ಅಥವಾ ಆರ್ಗ್ಯಾಸಮ್ ಸಿಗ್ತಾ ಇಲ್ವಾ, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಎರೆಕ್ಷನ್ ಆಗ್ತಾ ಇಲ್ವಾ? ಇದು ಗಂಡು ಮಕ್ಕಳಲ್ಲಿ ಅಷ್ಟೇನಾ? ಇಲ್ಲ, ಗಂಡಲ್ಲೋಗೋದೆ ಹೆಣ್ಮಕ್ಳಲ್ಲಿದೆ. ಪಾಶ್ಚಿಮಾತ್ಯಗಳಲ್ಲಿ ಹೆಣ್ಮಕ್ಳು ಕೂಡ ಓಪನ್ ಆಗಿ ಹೇಳ್ಕೊತಾರೆ. ಬಟ್ ಭಾರತೀಯರಾಗಿ ನಾವು ನಾಚಿಕೆ ಅದೆಲ್ಲ ಯೋಚನೆ ಇದ್ದ ಸಲುವಾಗಿ ಬರೀ ಗಂಡು ಮಕ್ಕಳು ಇವಾಗ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಥರ ಲೈಂಗಿಕ ನಿಶಕ್ತಿ ಆದರೆ ಇನ್ನೊಂದು ಮಕ್ಕಳಾಗ್ಲಾದ ಕೂಡ ಜನಸಂಖ್ಯೆ ಜಾಸ್ತಿ ಆಗಿದೆ. ರೀಸೆಂಟಾಗಿ ಒಂದು ಪೇಪರಲ್ಲಿ ಬಂದಂತಹ ಒಂದು ರಿಸರ್ಚ್ ಆದ ಒಂದು ಆರ್ಗನೈಸೇಷನ್ ರಿಸರ್ಚ್ ಮಾಡಿದ್ದಾರೆ, WHO. ಅವ್ರು ಏನು ಹೇಳ್ತಾರೆ, 20-50ರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ವಾರಕ್ಕೆ 4 ದಿನ 5 ದಿನ ಸೇರ್ತಾ ಇದ್ರು ಹೆಂಡತಿ ಜೊತೆಗೆ. ಇವಾಗಿನ ಜನ ವಾರಕ್ಕೆ ಒಂದ್ಸಲ ಸೇರೋಕ್ಕೂ ಕಷ್ಟಪಡ್ತಾರೆ. ನಾವು ಎಷ್ಟೋ ಪೇಷಂಟಲ್ಲಿ ಇಂಟ್ರಾಗೇಷನ್ ಮಾಡ್ತಾ ಇದ್ದೀವಿ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಈ ಸಾಮಾಜಿಕ ಒತ್ತಡ ಇರ್ಬೋದು, ವ್ಯವಸ್ಥಿಕ ಒತ್ತಡ ಇರ್ಬೋದು, ಬೇರೆ ಬೇರೆ ಒತ್ತಡಗಳಲ್ಲಿ ಬೇರೆ ಬೇರೆ ಥರ ತೊಂದರೆಗಳು ಆಗ್ತಾ ಇರ್ಬೋದು. ಇದು ಲೈಂಗಿಕ ನಿಶಕ್ತಿಗೆ ಕಾರಣ ಆಗಿ ಜನಗಳು ಸೇರ್ತಾ ಇಲ್ಲ. ಇನ್ನೊಂದು ಸೇರಿದರೂ ಮಕ್ಕಳು ಆಗ್ತಾ ಇಲ್ಲ. ಇವಾಗ ರೀಸೆಂಟಾಗಿ ಒಬ್ರು ಯಾರೋ ನನಗೆ ಸೈಂಟಿಸ್ಟ್ ಹೇಳ್ತಾ ಇದ್ರು, WHO ಕೆಲಸ ಮಾಡ್ತಕ್ಕಂಥವ್ರು, 1 ವರ್ಷ ನಾವು ಲೈಂಗಿಕತೆ ಹೆಂಡತಿ ಜೊತೆಗೆ ಸೇರಿದಾಗ ಮಕ್ಕಳಾಗಲಿಲ್ಲ ಅಂದರೆ ನಾವು ಇನ್ಫರ್ಟೈಲ್ ಅಂತ ಹೇಳ್ತೀವಿ. ಇವಾಗ ಇದನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. 3 ವರ್ಷ ಆಗ್ಬೋದು ಆ ಥರ ಅಂತೇಳಿದ್ರೆ, ಸೇರೋದು ಒಂದು ವಾರಕ್ಕೆ ಒಂದ್ಸಲ ಸೇರಿದ್ರು ಭಾಳ ಕಷ್ಟದಲ್ಲಿ ಆಗ್ತಾ ಇದೆ. ಅಲ್ಲಿ ಸ್ಪರ್ಮ್ ಕೌಂಟ್ಗಳು ನಮ್ಮ ಅಜ್ಜರಿಗೆ 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅವ್ರಿಗೆ ಅಲ್ಗೋಸ್ಪರ್ಮಿಯಾ ಅಂತಿದ್ರು, ರೈಟ್. ನಮ್ಮ ತಂದೆಯವರಿಗೆ 50,000ಕ್ಕೆ ಬಂದರು, ನಮ್ಮ ಕಾಲಕ್ಕೆ 30,000ಕ್ಕೆ ಬಂದರು. ಇವಾಗ 15,000 ಮಿಲಿಯನ್ ಪರ್ ಎಜಾಕ್ಯುಲೇಷನ್, ಅದಕ್ಕಿಂತ ಕಡಿಮೆ ಅಂತೂ ಸುಮಾರು ಪೇಷಂಟ್ಗಳು ಬರ್ತಿದ್ದಾವೆ. ಅದ್ರ ಜೊತೆಗೆ ನಿಶಕ್ತಿ ಕೂಡ ಎಷ್ಟಾಗ್ತಾ ಇದೆ ಅಂದರೆ, ಅದ್ರ ಮಾರ್ಫಾಲಜಿ ಕರೆಕ್ಟಾಗಿಲ್ಲ, ನಾವು ಸೇರೋದು ಗೊತ್ತಾಗ್ತಾ ಇಲ್ಲ, ನಾವು ಮಾಡೋದು ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ಇದಕ್ಕೆ ಬೇಕಾದಷ್ಟು ದುಡ್ಡುಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಕಾರಣದಿಂದ ಜನ ಹೋಗಿ ವೇಸ್ಟ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ನಾರ್ಮಲ್ ಲೈಂಗಿಕತೆ ನಾವು ಮರೆತುಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇದಕ್ಕೆ ಅಡ್ವೈಸ್ ತೊಗೊಳ್ಳೋ ಪರಿಸ್ಥಿತಿ ಬಂದಿದೆ. ಅದನ್ನು ಕಡಿಮೆ ಮಾಡೋಕ್ಕೆ ಏನೇನು ಬೇಕು, ಏನೇನಿಲ್ಲ. ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಡೆಫಿನೆಟ್ಲಿ ಇದೆ, ರೈಟ್. ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ಇದನ್ನು ಡೆಫಿನೆಟ್ಲಿ ಇದೆ. ಬೇರೆ ಸಿಸ್ಟಮಲ್ಲಿ ಟ್ರೀಟ್ಮೆಂಟ್ ಇದೆ. ನಾವು ಜನಗಳಿಗೆ ತಿಳುವಳಿಕೆ ಹೇಳಿ ಅವ್ರಿಗೆ ಬೇಕಾದಂಥ ಒಂದು ಮಿನಿಮಮ್ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳಿರ್ಬೋದು, ಬೇಕಾದ್ರೆ ನಾವು ಪ್ರೋಟೀನ್ ಸಪ್ಲಿಮೆಂಟೇಷನ್ ಅನ್ಬೋದು, ಅಥವಾ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಮಂಜಸವಾಗಿ ಋತುವನುಸಾರವಾಗಿ, ಚಳಿಗಾಲದಲ್ಲಿ ಜಾಸ್ತಿ ಮೀಟ್ ಆಗ್ತಾರೆ, ಮಳೆಗಾಲದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮೀಟ್ ಆಗ್ತಾರೆ, ಬೇಸಿಗೆಯಲ್ಲಿ ಕಡಿಮೆ ಇಂಟಿಮೆಸಿ ಬರ್ತಕ್ಕಂಥ ಒಂದು ಇರ್ತಕ್ಕಂಥದ್ದು, ಮತ್ತು ಅರೋಸಲ್ ಆಗೋತಕ್ಕಂಥ ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಬರ್ತಕ್ಕಂಥ ಔಷಧಿಗಳಲ್ಲೂ ಕೊಟ್ಟು ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು. ಅದು ಆಯುರ್ವೇದದಲ್ಲಿ ಇದೆ. ಅದಕ್ಕೆ ಡಿಟಾಕ್ಸಿಫಿಕೇಷನ್ ಟ್ರೀಟ್ಮೆಂಟ್ ಇದೆ, ಅದಕ್ಕೊಂದು ಪರ್ಟಿಕ್ಯುಲರ್ ಬ್ರಾಂಚ್ ಇದೆ, ವಾಜೀಕರಣ ತಂತ್ರ ಅಂತ. ಆ ಟ್ರೀಟ್ಮೆಂಟ್ ಮೊಡ್ಯಾಲಿಟಿ ಮಾಡಬೇಕಾಗುತ್ತೆ. ಈ ಆಯುರ್ವೇದದಲ್ಲಿ ವಾಜೀಕರಣದ ಬಗ್ಗೆ ಬೇಕಾದಷ್ಟು ಹೇಳಿದೆ. ಅದರಲ್ಲಿ 2 ಹೇಳಿದ್ದಾರೆ. ಒಂದು ದೇಹದಲ್ಲಿ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು, ಊರ್ಜೆ ಜಾಸ್ತಿ ಮಾಡ್ತಕ್ಕಂಥದ್ದು, ಮತ್ತು ನಿಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಎರೆಕ್ಷನ್ ಜಾಸ್ತಿ ಮಾಡ್ತಕ್ಕಂಥದ್ದು. ನೀವು ನೋಡಿರ್ಬೋದು, ರಾಜರು ಮಹಾರಾಜರು ಒಂದು ಎಲೆ ತಿಂದುಬಿಟ್ಟು ಜೀವನ ಮಾಡ್ತಾಯಿದ್ರು ಅಂತ. ಅದು ಡೆಫಿನೆಟ್ಲಿ ಇದೆ, ರೈಟ್. ಒಂದು ಮೆಡಿಸಿನ್ ಬರ್ತದೆ ಶಿಲಾಜಿತ್ತು ಅಂತ, ಅದು ಕೊಟ್ಟರೆ ಅದು ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಅಂಥ 100 ವಿಷಯಗಳು ಪಾಪ್ಯುಲರ್ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಇದೆ ಕಪಿಗಚ್ಚು ಅಂತ, ಅಂಥ ತೊಂದರೆಗಳು ಬೇಕಾದಷ್ಟು ಕೊಡ್ತಾರೆ. ಬಟ್ ಅವಶ್ಯಕತೆ ಅನುಸಾರವಾಗಿ ನಿಮಗೆ ಪೇಷಂಟಿಗೆ ಏನು ಬೇಕು ನೋಡಿ ಡಯಾಗ್ನೋಸಿಸ್ ಮಾಡಿ ಕಾಸ್ ನೋಡಿ ಕೊಟ್ಟರೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ನೀಡ್ ಆಫ್ ದಿ ಅವರ್. ಗಂಡು ಮಕ್ಕಳಿಗೆ ಆಗ್ಬೋದು, ಹೆಣ್ಮಕ್ಳಿಗೆ ಆಗ್ಬೋದು. ಅದಕ್ಕೆ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಜನಗಳು ಡೆಫಿನೆಟ್ಲಿ ಆರಾಮಾಗ್ತಾರೆ ಅಂತ ಅನಿಸುತ್ತೆ.
ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.